ನಿನ್ನ ಕರುಣೆಯನ್ನು ತೋರಿಸು, ನಮ್ಮ ಮೇಲೆ ದಯಾ ಬೀರು ಸ್ವಾಮಿ. ನಿನ್ನ ಕರುಣೆಯನ್ನು ತೋರಿಸು, ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಎಂಥ ಒಳ್ಳೆ ಸಂಪೂರ್ಣ ದೇವರ ದೇವರ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರಲಿಕ್ಕೆ ನಿನ್ನ ಮಕ್ಕಳಾದ ನಾವು ನಿಮ್ಮನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯಾ ಇಡು ಸ್ವಾಮಿ. ನಿನ್ನ ಕರುಣೆಯನ್ನು ತೋರಿಸು, ನಮ್ಮ ಮೇಲೆ ದಯಾ ಇಡು ಸ್ವಾಮಿ. ನಿನ್ನ ಕರುಣೆಯನ್ನು ತೋರಿಸು, ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ನಿಮ್ಮ ನತ್ತಿಗಳ ಮೇಲೆ, ನಿಮ್ಮ ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ಇವತ್ತಿನ ದಿವಸ ತಂದೆಯಾದ ದೇವರಿಗೆ ನಮ್ಮ ತಲೆಯನ್ನು ಒಪ್ಪಿಸಿಕೊಡೋಣ, ನಮ್ಮ ಹೃದಯಗಳನ್ನು ಒಪ್ಪಿಸಿಕೊಡೋಣ. ಇವತ್ತಿನ ದಿವಸ ಬರಲಿಕ್ಕಿರುವಂತಹ ಜೀವವಾಕ್ಯವನ್ನು ಸ್ವಾಮಿ, ಸತ್ತು ಹೋಗಿರುವಂತ ನಮ್ಮ ಶರೀರಗಳಲ್ಲಿ ಒಂದು ಉಜ್ಜೀವನ ಬರಲು ಸಹಾಯ ಮಾಡುವುದರ ಕೊಂಡಾಡ್ತಾ ಯೇಸು ಬಂದನೆ. ಹಲ್ಲೆಲೂಯಾ. ಇವತ್ತು ನಡಲಿಕ್ಕಿರುವಂತ ಜೀವವಾಕ್ಯವನ್ನು ತಂದೆ ಆದ್ದೇವೆ ನೀವು ಮಾತಾಡಿ ಸ್ವಾಮಿ, ನೀವು ಮಾತಾಡಿ ಕೊಂಡಾಡ್ತಿದ್ದೇವೆ. ನೀವು ಮಾತಾಡ್ರಪ್ಪ. ಈ ಕೃಪವೇದಿಯಿಂದ ಹೊರಡುವಂತ ಒಂದೊಂದು ವಾಕ್ಯಗಳನ್ನ ನಿಮ್ಮನ್ನೇ ರಕ್ಷಕನಾಗಿ ಕಾಣಲಿಕ್ಕೆ, ಯೇಸುವೇ ನನ್ನ ರಕ್ಷಕನು, ಯೇಸುವೇ ನನ್ನ ವಿಮೋಚಕನು, ಯೇಸುವೇ ನನ್ನ ಬಿಡುಗಡೆ ನಾಯಕನು, ಯೇಸುವೇ ನನ್ನ ಸ್ವಸ್ಥತೆ ಕಾರ್ಯವನ್ನು ಮಾಡುವಂತ ಡಾಕ್ಟರ್ ಆಗಿದ್ದಾರೆ, ಯೇಸುವೇ ನಮಗೆ ರೋಗದಿಂದ ಬಿಡುಗಡೆ ಮಾಡುವಂಥವರು. ದೇವರ ಆತ್ಮ ಇವತ್ತಿನ ದಿವಸ ನಿಜವಾಗಿಯೂ ನಮ್ಮ ಜೊತೆಯಲ್ಲಿ ತಂದೆ ಆ ದೇವರೇ ನೀವು ಮಾತಾಡಿ ಎಂಬುದಾಗಿ ಕೊಂಡಾಡುತ್ತೇವೆ. ಹೌದು ಸ್ವಾಮಿ, ಮಾತಾಡುವಂಥವರು ನೀವಲ್ಲ, ತಂದೆ ಆತ್ಮ ನಿಮ್ಮ ಮೂಲಕ ಮಾತಾಡ್ತಾರೆ ಎಂಬುದಾಗಿ. ಹೌದಪ್ಪ ತಂದೆ ಆ ದೇವರೇ, ಕೃಪವೇದಿಯಿಂದ ಹೊರಡುವಂತ ಒಂದೊಂದು ವಾಕ್ಯಗಳನ್ನ ನಮ್ಮೆಲ್ಲರ ಜೀವನದಲ್ಲಿ ಒಂದು ಹೊಸ ಜೀವವನ್ನು ತುಂಬುವಂತೆ ಸಹಾಯ ಮಾಡಿ. ಬಾಯಾರಿದ ಜಿಂಕೆಯು ನೀರಿನ ಹತ್ತಿರ ಆತುರ ಪಡುತ್ತಾ ಬಂದಿರುವ ಹಾಗೆ ಸ್ವಾಮಿ, ಎಲ್ಲೆಲ್ಲಿಂದೆಲ್ಲ ಇಲ್ಲಿ ನಾವು ಸೇರಿದ್ದೇವೆ, ಅದು ಕೇವಲ ನಿಮ್ಮ ಪ್ರಸನ್ನತೆಯನ್ನು ಕಾಣಲಿಕ್ಕೆ ದೇವ. ನಿಮ್ಮ ಪ್ರಸನ್ನತೆಯ ಮೂಲಕವಾಗಿ ನಮ್ಮನ್ನು ನಡೆಸಲು ಕೊಂಡಾಡ್ತೇನೆ ಸ್ವಾಮಿ. ಪವಿತ್ರಾತ್ಮ ದೇವರೇ, ಸಮಯ ಸಂದರ್ಭಕ್ಕನುಸಾರವಾಗಿ ಬೇಕಾಗಿದ್ದ ಆಶೀರ್ವಾದಗಳನ್ನು ಗುಪ್ತವಾದ ರೀತಿಯಲ್ಲಿ ಕೊಡುವಂತ ದೇವರಪ್ಪನೇ, ನಿಮ್ಮ ಆಶೀರ್ವಾದಕ್ಕೆ ತಪ್ಪಿಕೊಂಡು ಹೋಗಿರುವಾಗ ನಮಗೆ ಅಂಟಿಕೊಳ್ಳುವಂಥದ್ದು ರೋಗ, ಸಮಸ್ಯೆಗಳು, ಕಣ್ಣೀರು, ಕಷ್ಟಗಳು, ದುಃಖ, ಚಿಂತೆಗಳು ಸ್ವಾಮಿ. ನಿಮ್ಮ ಆರಾಧನೆಗೆ ತಪ್ಪಿಸಿಕೊಂಡು ಹೋಗುವಾಗ స్వామి, మీకు ఆరాధన తప్పించుకొని ఎప్పుడైతే మనం బయలుదేరుతామో అప్పుడు వచ్చేది రోగములు, ఆపత్తులు, శాపములు స్వామి. మీ ఆశీర్వాదానికి పాత్రలుగా జీవించేటట్టు మనకి నేర్పడని నేర్చుకుంటున్నాం దేవా.
ఈ ఆశీర్వాదం చాలా ప్రాముఖ్యమైన ఈరోజు ఇక్కడి నుంచి వెళ్తున్న ఒక్కొక్క మాటలో ఒక జీవం నింపబడాలి స్వామి. చచ్చిపోయిన మన దిమాకు, చచ్చిపోయిన మన మనసు, చచ్చిపోయిన మన శరీరం, అన్ని దాంట్లో గొప్ప జీవం దిగి రావాలి దేవా. గొప్ప సామర్థ్యం రావాలి స్వామి. ఈరోజు వాక్యము ద్వారా మాట్లాడుతున్న నా కుమార్తె సృష్టమని చేపిస్తున్నాను. అందమైన వాక్యములతో మనకు బలం దయచేయండి ప్రభా. వీళ్ళ నోరుతోనే మీరు మాట్లాడండి, గొంతులో స్వరము మీరు పెట్టండి దేవా. థ్యాంక్ యూ హోలీ స్పిరిట్. నజరేయుడైన యేసు నామములో ప్రార్థించి వేడుకుంటున్నాం తండ్రి.